ಉಪಚುನಾವಣೆಯಲ್ಲಿ ಸಂಡೂರ್ ಅನ್ನಪೂರ್ಣ ತುಕಾರಾಂ, ಚನ್ನಪಟ್ಟಣ ಸಿ.ಪಿ. ಯೋಗೀಶ್ವರ್, ಸಿಗ್ಗಾವಿ ಯಾಸೀರ್ ಅಹಮದ್ ಪಠಾಣ್ ಗೆಲುವು ಕುರಿತು ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಕನಕ ಟಿವಿ ಕನ್ನಡ ಸುದ್ದಿ ವಾಹಿನಿ ಮುಂದೆ ಮಾತನಾಡಿ, ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಕುರಿತು ತಿಳಿಸಿದರು. ಮಾಂತೇಶ್ ಲಕ್ಷ್ಮಣ್ ಹಟ್ಟಿ, ಕೆಪಿಸಿಸಿ ರಾಜ್ಯ ಮಾಧ್ಯಮ ವಕ್ತಾರರು ಅವರು ಕೂಡ ಕಾಂಗ್ರೆಸ್ ಗೆಲುವಿನ ಕುರಿತು ಮಾತನಾಡಿದರು. ಹಾಗಾದ್ರೆ ಏನು ಹೇಳಿದ್ದಾರೆ ತೋರಿಸ್ತೀವಿ ನೋಡಿ. ಅಭಿವೃದ್ಧಿ ಪರ ಇದೆ ಅಂತ ಜನರು ಸಾಧನೆ ಮಾಡಿದ್ದಾರೆ. ಭಾಳಷ್ಟು ಪಕ್ಷ ಆರೋಪ ಮಾಡಿದ್ರು ಕೂಡ ಅದನ್ನು ಯಾವುದೇ ಗಮನಕ್ಕೆ ಇಲ್ಲದೆ ಜನರ ಕಾಂಗ್ರೆಸ್ ಇದ್ದಾರೆ. ಮುಂದೆ ಕೂಡ ಕಾಂಗ್ರೆಸ್ ಪರವಾಗಿರ್ತಾರಂತ ಈ ಚುನಾವಣೆ ಸಂದೇಶ. ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅದ್ರ ಬಗ್ಗೆ ಏನು ಹೇಳಿ ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಖಚಿತ ಎನ್ನುವುದು ಒಂದು ದೊಡ್ಡ ಅಭಿಮಾನದಿಂದ ನಾವು ಕಾಯ್ತಾ ಇದ್ವಿ. ಇವತ್ತು ಅದು ಆಸೆ ಈಡೇರಿದೆ. ಯಾಕಂದರೆ ಸಿದ್ದರಾಮಯ್ಯ ಅವರು ನೀಡಿದಂಥ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ನಿಷ್ಠೆಯಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಅಲ್ಲಲ್ಲಿ ಹಾಕಿ ಕೆಲಸ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಸಿ ಈ ಗೆಲುವಿಗೆ ಕಾರ್ಯಕರ್ತರು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಆ ಕ್ಷೇತ್ರದ ಕಾರ್ಯಕರ್ತರ ಪ್ರಮುಖ ಪಾತ್ರ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ, ರಾಜ್ಯದಿಂದ ತಾಲೂಕು ಮಟ್ಟದಲ್ಲಿರುವ ಎಲ್ಲ ಕಾರ್ಯಕರ್ತರನ್ನ 3 ಕ್ಷೇತ್ರಗಳಲ್ಲಿ ಬಳಕೆ ಮಾಡಿದ್ರು. ಫಾರ್ ಎಕ್ಸಾಂಪಲ್, ನಮ್ಮನ್ನು ಸಹ ಸೊಂಡೂರಿಗೆ ಬಳಕೆ ಮಾಡಿದ್ರು. 6 ದಿವಸಗಳ ಕಾಲ ಸೊಂಡೂರಿನಲ್ಲಿ ನಾವು ವಾಸ್ತವವನ್ನು ಹೂಡಿದ್ವಿ. ಸೊಂಡೂರಿನ ಮತದಾರರ ಮನವನ್ನು ಒಲಿಸುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ, ತತ್ವ, ಸಿದ್ಧಾಂತಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿದ್ವಿ. ಅಲ್ಲಿ ಕಾರ್ಯಕರ್ತರು, ಮಹಿಳೆಯರು ಪ್ರಬುದ್ಧರಿದ್ದಾರೆ. ನಾವು ಸಹ ಕಾರ್ಯಕರ್ತರ ನೋವು ನಲಿಗಳಿಗೆ ಸ್ಪಂದಿಸುವಂಥ ವ್ಯವಸ್ಥೆ ಆಯಿತು. ಹಾಗಾಗಿ ಸೊಂಡೂರು 50,000 ಮತಗಳ ಅಂತರದಿಂದ ಗೆಲ್ತೇವೆ ಅನ್ನೋದನ್ನು ನಾನು ಸ್ಪಷ್ಟಪಡಿಸಿದ್ದೆ. ಜನಾರ್ದನ್ ರೆಡ್ಡಿ ಎಲ್ಲ ದೆಹಲಿಯ ದೊಡ್ಡ ದೊಡ್ಡ ನಾಯಕರುಗಳು ಬಂದರೂ ಸಹ ಕಾಂಗ್ರೆಸ್ ಗೆಲುವು ಅನ್ನೋ ಸವಾಲನ್ನು ಸಹ ನಾವು ಸೊಂಡೂರಲ್ಲಿ ಹಾಕಿ ಬಂದಿದ್ವಿ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ನನಗೆ ಬಹಳ ಪ್ರೋತ್ಸಾಹ ನೀಡಿದರು. ಯಾಕಂದ್ರೆ ಆ ಸವಾಲನ್ನು ಎದುರಿಸೋದು ಕಷ್ಟ ಅಂತ ಹೇಳ್ತಾ ಇದ್ರು. ಆದರೆ ನಾವು ಎದುರಿಸ್ತೀವಿ, ಗೆಲ್ತೀವಿ ಅನ್ನೋ ವಿಚಾರವನ್ನು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮ ಮೀಟಿಂಗ್ ತಗೊಂಡಾಗ ಹೇಳಿದ್ವಿ. ಹಾಗಾಗಿ ಈ ಸರಿ ನಾವು ಸೊಂಡೂರು ಮತಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಆ ಕಾರ್ಯಕರ್ತರು ಸಹ ನನಗೆ ಹಲವಾರು ಫೋನ್ಗಳನ್ನು ಮಾಡಿ, ನನಗೆ ಕರೆಗಳನ್ನು ಮೂಲಕ ಮಾಡಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಸೊಂಡೂರು ಮತಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಇನ್ನು ಚನ್ನಪಟ್ಟಣ ವಿಷಯಕ್ಕೆ ಬಂದರೆ, ಚನ್ನಪಟ್ಟಣದಲ್ಲಿ ನಾನು ಹಲವಾರು ಮಾಧ್ಯಮಗಳ ಕಾಂಗ್ರೆಸ್ ಗೆಲುವು ಖಚಿತ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೆ. ಯಾಕಂದರೆ ಸಿ.ಪಿ. ಯೋಗೀಶ್ವರ್ ಅವರು ಸಹ ಹಲವಾರು ಕೆಲಸಗಳನ್ನು ಮಾಡಿದವರು. ಒಬ್ಬ ಏನು ಸಾಮಾನ್ಯ ಮನುಷ್ಯನಾಗಿ ಸಾಮಾನ್ಯ ಕಾರ್ಯಕರ್ತರ ಜೊತೆ ಬೆಳೆದಂತ, ಯಾವತ್ತು ಏನು ಕುಟುಂಬ ರಾಜಕಾರಣದಲ್ಲಿ ಏನು ದೇವೇಗೌಡರು ಮಾಡಿದಾರಲ್ಲ, ಅದಕ್ಕೆ ಜನ ಇವತ್ತು ಬುದ್ಧಿ ಕಲಿಸಿದ್ದಾರೆ ಎನ್ನುವುದನ್ನು ನಾನು ಇವತ್ತು ಸ್ಪಷ್ಟಪಡಿಸ್ತೇನೆ ಬಂಧುಗಳೇ. ಹಾಗಾಗಿ ಅದರ ಜೊತೆಗೆ ಸಿಗ್ಗಾಂವಲ್ಲಿಯೂ ಸಹ ಏನು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಸಹ ಸೋಲನ್ನು ಅನುಭವಿಸುವಂಥ ವ್ಯವಸ್ಥೆ ಆಗ್ತಾ ಇದೆ. ನಾವು ಕಾಂಗ್ರೆಸ್ನವರು ಒಗ್ಗಟ್ಟಾಗಿ, ಇವರು ಕಾಂಗ್ರೆಸ್ ಪಕ್ಷದ ಮತ್ತು ಸಿದ್ದರಾಮಯ್ಯನವರ ಮೇಲೆ ಹಲವಾರು ಆರೋಪಗಳನ್ನು ಮಾಡಿದ್ರು. ಅದರಲ್ಲಿ ಹಿಂದುಳಿದ ವರ್ಗದವರು ಮತ್ತು ಏನು ವಕ್, ಮೂಡ, ಹೀಗೆ ಹಲವಾರು ಹಗರಣಗಳು ಮಾಡಿದ್ರು ಸಹ ಈ ರಾಜ್ಯದ ಜನ ಬುದ್ಧಿವಂತರಿದ್ದಾರೆ. ಜನರು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದಾರೆ, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತೇಳಿ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಗೆಲುವು ಸಿಗ್ಗಾಂವಲ್ಲಿ ಸಹ ಖಚಿತ ಅನ್ನೋದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ತಾವು ನೋಡ್ತಾ ಇದ್ದೀರಿ. 3ರಲ್ಲಿ 1 ಗೆದ್ದಾಗಿದೆ, ಚನ್ನಪಟ್ಟಣ ಗೆದ್ದಾಗ್ತಾ ಇದೆ. ಇನ್ನು ಸಿಗ್ಗಾಂವ ಸಹ ಗೆಲ್ಲುವಂತ ವ್ಯವಸ್ಥೆ ಇನ್ನು ಕ್ಷಣಗಳಲ್ಲಿ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿ ಅವರು ಸಹ 2,67,000 ಮತಗಳಿಂದ ಲೀಡನ್ನು ಪಡೆದಿದ್ದಾರೆ. ಕನಿಷ್ಠ 3,00,000-3.5 ಲಕ್ಷ ಮತಗಳಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ಅವರು ಗೆಲುವು ಖಚಿತ ಎನ್ನುವುದನ್ನು ಸಹ ನಾನು ಸ್ಪಷ್ಟಪಡಿಸ್ತೇನೆ. ಕೊನೆಯದಾಗಿ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ನಾಯಕರಿಗೆ, ಎಲ್ಲ ಶಾಸಕರುಗಳಿಗೆ ನಾನು ಪಕ್ಷದ ವಕ್ತಾರನಾಗಿ, ಪಕ್ಷದ ಪರವಾಗಿ 3 ಕ್ಷೇತ್ರಗಳಲ್ಲಿರುವ ಎಲ್ಲ ಕಾರ್ಯಕರ್ತರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಪಕ್ಷಕ್ಕಾಗಿ ದುಡಿದಂಥ ಕಾರ್ಯಕರ್ತರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ನೀಡ್ತೇವೆ. ಕಾಂಗ್ರೆಸ್ ಪಕ್ಷ ಹೀಗೆ ತಾವು ಪ್ರೋತ್ಸಾಹಿಸಿರಿ, ಬೆಂಬಲಿಸಿರಿ ಅಂತ ಆಶಿಸ್ತಾ, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಒಂದು ಗಾಲಿಗೆ 2 ಚಕ್ರಗಳಾಗಿ ಈ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಯಾರು ಬಂದರೂ ಸಹ
ಕಾಂಗ್ರೆಸ್ ಪಕ್ಷವನ್ನ ತೆಗಿಲಿಕ್ಕೆ ಸಾಧ್ಯವಿಲ್ಲ. 5 ವರ್ಷಗಳ ಕಾಲ ಸಂಪೂರ್ಣ ಆಡಳಿತವನ್ನ ನೀಡ್ತೇವೆ ಅನ್ನೋ ಸ್ಪಷ್ಟ ಸಂದೇಶವನ್ನು ಸಹ ನಾನು ನೀಡ್ತಾ ಇದ್ದೇನೆ. ನಮಸ್ಕಾರ.